ನೋಡಿ ಲೆಟ್ರ್ ಕೊಟ್ಟಿದ್ದಾರೆ. ದಯವಿಟ್ಟು ಗ್ರಾಮಸ್ಥರೆಲ್ಲ ಸೇರಿ ಹಂದಿಗೂಡು ಸ್ಥಳಾಂತರ ಮಾಡಿ, ಮಕ್ಕಳು ಊಟ ಮಾಡ್ತಾಯಿಲ್ಲ. ಈ ಮಿಕ್ಕಿದ ಕೋಳಿ ಕಳ್ಳು, ಮಿಕ್ಕಿದ ಪುಕ್ಕ ಇದೆಲ್ಲ ಆ ಭೂಮಿಗೆ ಹಾಕ್ಬಿಟ್ಟು ಆ ಭೂಮಿ ಮತ್ತೆ ಉಳುಮೆ ಮಾಡ್ತಾರೆ. ಅದು ಯಾರಿಗೂ ಕಾಣಬಾರ್ದು ಅಂತ ಉಂಟು, ಆ ಥರ ಉಳುಮೆ ಮಾಡ್ತಾಯಿದ್ದಾರೆ. ಹೆಣ್ಣು ಕೊಡೋ ಅರ್ಜೆಗಳು ನಮ್ಮೂರಿಗೆ ಬರ್ತಾಯಿಲ್ಲ, ಹೆಣ್ಣು ತಗೊಂಡು ಹೋಗೋ ಅರ್ಜೆಗಳು ನಮ್ಮೂರಿಗೆ ಬರ್ತಾಯಿಲ್ಲ. ಮನೆ ಬಂದಿದೆ ಯಾರೋ ಹೆಣ್ಣು ಮನೆ ನೋಡೋಕೆ ಬಂದಿರಿ, ಏನಪ್ಪ ಇವ್ರಿಗೆ ಇಷ್ಟೊಂದು ವಾಸನೆ ಅಂದ್ಬಿಟ್ಟು ಆ ಹೆಣ್ಣು ಮಾತುಕತೆ ಆಡಿದ್ರೆ ಹೋಗ್ಬಿಟ್ರು ಸರ್. ವಾರ ನೋಡ್ತೀವಿ ಸರ್. ಆಗಿಲ್ಲ ಅಂದರೆ ನಾವು ಇಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಇಲ್ಲೇ ಕೊಂಡ್ಕೊತೀವಿ. ತಿರ್ಗಿ ಹಂದಿ ಫಾರಮ್ ಮುಂದೆ ಕೂತ್ಕೊತೀವಿ. ನಾವು ಅದೇನಾಗುತ್ತೋ ಆಗೋಲಿ. ನಾವು ಇದುವರೆಗೂ ನೋಡಿದ್ದೀವಿ, ಇವ್ರು ಅಧಿಕಾರಿಲ್ಲ ತಾಳಿಲ್ಲ ಅಂದ್ರೆ ಏನೋ ನಾವು ನಮ್ಮ ದಾರಿ ನಾವು ನೋಡ್ಕೊಳ್ಳೇಬೇಕು ಸರ್. ಅಲ್ಲಿ ಸಾಯಕ್ಕಿಂತ ಆಸ್ಮೇಲೆ ಇಲ್ಲೇ ಬಂದು ಸಾಯ್ತೀವಿ ಬಿಡ್ರಿ, ಇಲ್ಲೇ ಉಪವಾಸ ಮಾಡ್ಕೊಂಡು ಇಲ್ಲೇ ಸಾಯ್ತೀವಿ ನಾವು. ಈ ಹಂದಿ ಶೆಡ್ಡಿಂದ ಸಮಸ್ಯೆಗಳು, ನೊಣಗಳು ಜಾಸ್ತಿ ಆಗೈತೆ, ಮಕ್ಕಳುಗಳಿಗೆ ಆರೋಗ್ಯ ಸಮಸ್ಯೆ ಇದೆ, ಮೈಯಲ್ಲೆಲ್ಲ ಗುಳ್ಳೆಗಳು, ಒಂಥರ ಮಚ್ಚೆ, ರೆಡ್ ಕಲರ್ ಮಚ್ಚೆಗಳಾಗ್ತಾಯಿದೆ. ಸ್ಕೂಲಲ್ಲಿ ಮಕ್ಕಳುಗಳು ವಾಮಿಟ್ ಮಾಡ್ತಾವ್ರೆ, ಗುಳ್ಳೆಗಳಾಗ್ತವೆ, ಅಲರ್ಜಿಗಳು ಜಾಸ್ತಿ ಆಗ್ತಾಯಿದೆ, ಮನೆ ಹತ್ರಗಳೆಲ್ಲ ನೊಣಗಳು ಜಾಸ್ತಿ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಪಂಚಾಯತಿಯರಾಗಲಿ ಏನು ಕ್ರಮ ಜಗುರಿಸ್ತಿಲ್ಲ. ಇದನ್ನು ಆದಷ್ಟು ಬೇಗ ಇದನ್ನು ತಹಸೀಲ್ದಾರನ್ನು ಬಗೆಹರಿಸ್ಕೊಡ್ಬೇಕು. ಸ್ಕೂಲ್ ಮಕ್ಕಳು ಸರ್ ಲಕ್ಷ್ಮೀ ಸಾಗರ್ ಅಂತ. ನಾನು ಲಾಸ್ಟ್ ಒಂದು 15 ದಿವಸ ಮುಂಚೆ ನಿಮ್ಮ ಪತ್ರಿಕಾ ಮಿತ್ರರನ್ನ ಕರೆಸಿ ನಾವು ಊರಲ್ಲೆಲ್ಲ ಇದು ಮಾಡಿಸಿದ್ರಿ. ತಿರ್ಗಾ ಪಂಚಾಯತಿಗೆ ಅವತ್ತು ಇಮಿಡಿಯೇಟ್ಲಿ ನಾವು ಪಂಚಾಯತಿ, ತಹಶೀಲ್ದಾರರು ಹಾಗೂ DC ಅವರಿಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ. ಬಟ್ ಇದುವರೆಗೂ 15 ದಿವಸ ಆಗಿದೆ, ಯಾವುದೇ ಒಂದು ಅಧಿಕಾರಿ ಯಾವುದೇ ಒಂದು ಆಕ್ಷನ್ ತಗೊತಾ ಇಲ್ಲ. ಅಂದರೆ ಇವ್ರು PDO ಅವರೇನೋ ಲೆಟ್ರ್ ಬರೆದಿದ್ದಾರೆ, ಅದು ನಮಗೆ ವ್ಯಾಪ್ತಿ ಬರಲ್ಲ, ತಹಶೀಲ್ದಾರೇ ಬಂದು ಅವ್ನು ತೆರವುಗೊಳಿಸ್ಬೇಕಂತ ಹೇಳಿದ್ದಾರೆ. ಸೊ ಊರಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ನಾವು ನೊಣದು ನೆನ್ನೆ ಇದೇನೋ GPS ವಿಡಿಯೋ ಮಾಡಿಬಿಟ್ಟು ನಮ್ಮ PDO ಮೇಡಮ್ ಕಳಿಸಿದ್ದೀನಿ. ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ನಾವು ಕೊಟ್ಟಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ. ಸ್ಕೂಲಲ್ಲಿ ಸರ್ ಓಕೆ, ಸ್ಕೂಲಲ್ಲಿ ಮಕ್ಕಳು ಮೇಸ್ಟ್ರುಗಳು ಲೆಟ್ರ್ ಬರೀತಾರೆ. ಯಾವ ಊರಲ್ಲಿ ಎಂಥ ಸಮಸ್ಯೆಗೂ ಸ್ಕೂಲವ್ರು ಇನ್ವಾಲ್ವ್ ಆಗಲ್ಲ. ಸೊ ಸ್ಕೂಲವ್ರು ಲೆಟ್ರ್ ಬರೀತಾರೆ, ಮಕ್ಕಳು ಊಟ ಮಾಡೋಕ್ಕೆ ವಾಮಿಟ್ ಬಿಲ್ ಅಷ್ಟೇ ಅರ್ಥ ಮಾಡ್ಕೋಬೇಕು ಸರ್ ನೀವು. ಸೊ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈಗ ನಾವು 15 ಆಗಿದೆ ಕೊಟ್ಟು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸೊ ಯಾವುದನ್ನ ಕಾಣದ ಕೈಗಳು ಅವ್ರೇನು ತಡಿತಾ ಇದೀವಾ? ಯಾಕೆ ಊರಿನ ಜನ ಸಮಸ್ಯೆ ಅಂತ ಹೇಳ್ತಿದ್ರು, ಯಾಕೆ ಬಂದು ಇವರು ಆಕ್ಷನ್ ತಗೊಂತಾ ಇಲ್ಲ? ಆಗಲ್ಲ ಅಂತ ಹೇಳಿ ಬೇಕಾದ್ರೆ ನಾವು ನೆಕ್ಸ್ಟ್ ಇದು ಇವಾಗ ಏನೋ ಸಾಂಕೇತಿಕವಾಗಿ ನಾವು ಅವ್ರಿಗೆ ಒಂದು ಗಮನಕ್ಕೆ ತರಬೇಕು, ಅವ್ರಿಗೂ ಒಂದು ಟೈಮ್ ಓಕೆ ಕೊಡೋಣ. ಸೊ ಅದು ಆಗಿಲ್ಲ ಅಂದರೆ ಇನ್ನೊಂದು ವಾರ ನೋಡ್ತೀವಿ ಸರ್. ಆಗಿಲ್ಲ ಅಂದರೆ ನಾವು ಇಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಇಲ್ಲೇ ಕೊಂಡ್ಕೊತೀವಿ. ತಿರ್ಗಿ ಹಂದಿ ಫಾರಮ್ ಮುಂದೆ ಕೂತ್ಕೊತೀವಿ. ನಾವು ಅದೇನಾಗುತ್ತೋ ಆಗೋಲಿ. ನಾವು ಇದುವರೆಗೂ ನೋಡಿದ್ದೀವಿ, ಇವ್ರು ಅಧಿಕಾರಿಲ್ಲ ತಾಳಿಲ್ಲ ಅಂದ್ರೆ ಏನೋ ನಾವು ನಮ್ಮ ದಾರಿ ನಾವು ನೋಡ್ಕೊಳ್ಳೇಬೇಕು ಸರ್. ಅಲ್ಲಿ ಸಾಯಕ್ಕಿಂತ ಆಸ್ಮೇಲೆ ಇಲ್ಲೇ ಬಂದು ಸಾಯ್ತೀವಿ ಬಿಡ್ರಿ, ಇಲ್ಲೇ ಉಪವಾಸ ಮಾಡ್ಕೊಂಡು ಇಲ್ಲೇ ಸಾಯ್ತೀವಿ ನಾವು. ಅವಾಗ ಖುಷಿ ಆಗುತ್ತೆ ನಾನು ಅಧಿಕಾರಿಗಳಿಗೆ. ಸರ್ ಉಲ್ಲಂಘನೆ ಅಂದರೆ ಈಗ ಅದು ಊರಿನ ಇಷ್ಟು ಮೀಟರ್ ಅಂತ ದೂರ ಇರಬೇಕು. ಫಸ್ಟ್ ಊರ ಪಕ್ಕದಲ್ಲೇ ಮಾಡಿದ್ದಾರೆ. ಒಂದು ಊರ ಪಕ್ಕದಲ್ಲೇ ಮಾಡಿ ಏನು ಮಾಡ್ತಾರೆ, ಒಂದು ಕ್ಲೀನ್ ಇಲ್ಲ, ಹೈಜೆನಿಕ್ ಇಲ್ಲ, ಅದು ದೂರ ಮಾಡ್ಕೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ. ತಿರ್ಗಾ ಕೋಳಿ ವೇಸ್ಟ್ ತರಲ್ಲ, ಕೋಳಿ ವೇಸ್ಟ್ ತಂದು ಈಗ ಎಕ್ಸಾಂಪಲ್ ಒಂದು 500 kg ತರ್ತಾರೆ ತಿರ್ಕೊಳ್ಳಿ, ಹಂದಿಗೆ ಹಾಕಿ 100 kg 400 kg ಎಲ್ಲ ಆಗ್ತದೆ. ಅವರಲ್ಲಿ ಕಮಿಟ್ಮೆಂಟ್ ಆಗಿರ್ತಾರಲ್ಲಿ ಅಂಗಡಿನಲ್ಲಿ ಅಮೌಂಟ್ ಇಸ್ಕೊಂಡು ತರಲಿ. ಬಟ್ ಅದು ವಿಲೇವಾರಿ ಮಾಡಬೇಕಲ್ಲ. ತಂದು ನಮ್ಮೂರು ಏನು ಸ್ಮಶಾನಕ್ಕೆ ಕೆರೆಯಲ್ಲಿ ಕೂಡ ನಾನು GPS ಕ್ಯಾಮ್ರಾ ಕಳಿಸಿದ್ದೀನಿ. ಕೆರೆಯಲ್ಲೆಲ್ಲ ಲಾಟ್ ಹಾಕಿದ್ದಾರೆ, ಬನ್ನಿ ಈಗೂ ತೋರಿಸಿ, ಸ್ಪಾಟ್ ಇದೆ, ಯಾವುದನ್ನು ನಾವು ಅಳ್ಸೋಕ್ಕಾಗಲ್ಲ, ಅಲ್ಲಿದೆ ಸ್ಪಾಟಲ್ಲಿ. ಕೆರೆ ಜಾಗನ ಯಾಕೆ ಅವ್ರು ಮಾಡ್ಬೇಕು? ಅವ್ರ ಮನೆ ಮುಂದೆ ಹಾಕೊಳ್ಳಿ ಬಿಡ್ರಿ, ಅವ್ರ ಮನೆ ಮುಚ್ಕೊಳ್ಳಿ, ಯಾವ ಬೇಡ ಅಂತ ಹೇಳ್ತಾನೆ. ಅದನ್ನು ತಂದು ಹಾಕ್ತಿದ್ದಾರೆ. ತಿರ್ಗಾ ಈ ಚೌಟ್ರಿಗಳದು, ಆಮೇಲೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕ್ಯಾಂಟೀನ್ ಊಟ ತಂದು ಹಂದಿ ಎಷ್ಟು ತಿಂತವೆ, ಅದು ತಿನ್ನಷ್ಟು ಹಾಕ್ರೆ ಏನಾಗಲ್ಲ, ಜಾಸ್ತಿ ತಂದು ಹಾಕೋದು, ಇಲ್ಲೆಲ್ಲ ತಂದು ಸುರಿಯೋದು, ವೇಸ್ಟ್ ಸ್ಮೆಲ್. ಸರ್ ಏನೇನು ಮಾಡ್ಕೊಳ್ಳಿ ಸರ್, ದೂರಿಂದ ಅವರು ಸ್ಥಳಾಂತರ ಮಾಡಿ ದೂರಿನ ಆಚೆ ಎಷ್ಟನ್ನು ಮಾಡ್ಕೊಳ್ಳಿ. 500, 1000, 10,000 ಸಾಕೊಂಡು ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಊರಿಂದ ಆಚೆ 500 ಮೀಟರ್ ದೂರದಲ್ಲಿ ಏನಿದೆ ದೂರ ಮಾಡಲಿ ಸರ್. ಸೊ ಊರಿನ ಜನರ ಜೊತೆ ಇವರು ಅವರ ಆರೋಗ್ಯ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಬೇಕು ಅಂತಲೇ ಆಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಲಿಮಿಟ್ ಅಂತ ಇರುತ್ತೆ ಆರೋಗ್ಯಕ್ಕೆ. ಬಟ್ ಈಗ ನೀವು ಅಷ್ಟೇ, ಆರೋಗ್ಯ ಕೆಟ್ಟ ನೀವು ಎಷ್ಟಂತ ಇರ್ತೀರಾ? ಅದಕ್ಕೆ ಅಲ್ಲಿ ಸಾಯ್ತು ಇಲ್ಲೇ ಸಾಯ್ತೀವಿ ಬಿಡ್ರಿ, ಇಲ್ಲಿ ಉಪವಾಸ ಕುಂತ್ಕೊಂತೀವಿ. ನೆಕ್ಸ್ಟ್ ಇನ್ನೊಂದು ವಾರ ನೋಡ್ತೀವಿ, ಇವರೇನ ಬಂದು ತೆರವುಗೊಳಿಸಿಲ್ಲ ಅಂದರೆ ತೆರವುಗೊಳಿಸ್ಬೇಕು. ನಾವು ಸುಮ್ಮನೆ ಏನೋ ಒಂದು ಲೆಟ್ರ್ ಕೊಟ್ಟಿದ್ದೀವಿ, ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅಂದರೆ ನಾವು ಕೇಳೋಲ್ಲ. ಓಕೆನಾ? ನಾವು ಇಲ್ಲೇ ಬಂದು ದಂಡಿ ಕುಂತ್ಕೊಂತೀವಿ, ಆಕ್ಷನ್ ತಗೊಂತೀರಾ, ಜೈಲಿಗೆ ಹಾಕಿ ಊಟ ಕೊಡ್ತೀವಿ 3 ಟೈಮ್ ನೀವೇ, ನಾವು ಜೈಲಿಗೆ ಊಟ ಮಾಡ್ಕೊತೀವಿ, ಇಲ್ಲೇ ಸತ್ತೋತೀವಿ. ನಮ್ಮ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಬಂದು ಕುತ್ಕೊಂತೀವಿ ನಾವು. ಫ್ಯಾಮಿಲಿ ಮುನಿಯವ್ಳಪ್ಪ ಅಂದ್ಬಿಟ್ಟು ಸುಮಾರು ಇದು ಹಂದಿಗೂಡು 10 ವರ್ಷದಿಂದ ಸಾಗಾಣಿಕೆ ಮಾಡ್ತಾಯಿದ್ದಾರೆ. ಅದರಿಂದ ನಮ್ಮ ಹಳ್ಳಿಗೆ ತುಂಬ ವಾಸನೆ ಆಗಿದೆ. ಬೇರೆ ಕಡೆಯಿಂದ ಫ್ಯಾಕ್ಟ್ರಿಯಿಂದ ಊಟ ತಗೊಂಬರೋದು, ಏನು ಅಳಿಸಿದ್ದು ಪಳಿಸಿದ್ದು ಊಟ ತಗೊಂಬರ್ತಾರೆ, ಅದು ಹಂದಿಗೆ ಹಾಕ್ತಾರೆ, ಹಂದಿ ತಿಂತದೆ. ಅದು ಕಕ್ಕಾಸ್ ನೀರಲ್ಲ, ನಮ್ಮದೊಂದು ಕುಂಟೆ ಇದೆ, ದನ ಕರ ಕುಂಟೆ, ನೀರು ಕುಡಿಯೋ ಕುಂಟೆ ಇದೆ. ಆ ಕಕ್ಕಾಸ್ ನೀರೆಲ್ಲ ಆ ಕುಂಟೆಗೆ ಹೋಗುತ್ತೆ. ದನ ಕರುಗಳ ನೀರು ಆ ಕುಂಟೆಯಲ್ಲಿ ನೀರು ಕುಡಿತಾ ಇಲ್ಲ. ಮೇಲಾಗಿ ಅಂಗನವಾಡಿ ಮಕ್ಕಳಿಗೆ, ಊರು ಗ್ರಾಮಸ್ಥರಿಗೆ ಎಲ್ಲ ತುಂಬ ವಾಸನೆ. ಆಲ್ರೆಡಿ ಅವರು ನೋಡಿ ಲೆಟ್ರ್ ಕೊಟ್ಟಿದ್ದಾರೆ. ದಯವಿಟ್ಟು ಗ್ರಾಮಸ್ಥರೆಲ್ಲ ಸೇರಿ ಹಂದಿಗೂಡು ಸ್ಥಳಾಂತರ ಮಾಡಿ, ಮಕ್ಕಳು ಊಟ ಮಾಡ್ತಾಯಿಲ್ಲ, ಸ್ಕೂಲ್ ಮಕ್ಕಳು ಊಟ ಮಾಡ್ತಾಯಿಲ್ಲ ಅಂಥೇಳಿ ಸ್ಥಳಾಂತರ ಮಾಡಿ ಅಂತ ಅಂದ್ಬಿಟ್ಟು ಊರಿನ ಗ್ರಾಮಸ್ಥರಾದ ನಮ್ಮ ಶ್ರೀಧರ್ ಅವರು ಮೆಂಬರ್ ಆಗಿದ್ದಾರೆ. ಅವರು ಲೆಟ್ರ್ ಕೊಟ್ಟಿದ್ದಾರೆ, ಅವರು ಬಂದಿದ್ದಾರೆ.
ಹಾಗೂ ಪಂಚಾಯತಿಗೆ ನಮ್ಮ ಸಿದ್ದರಾಜ್ ಹೇಳ್ದಂಗೆ ಎಲ್ಲ ಕಡೆ ನಾವು ಲೆಟರ್ ಕೊಟ್ಕೊಂಡ್ಬಂದಿದ್ದೀವಿ, ಯಾರೂ ಅದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ. ಆಮೇಲೆ ಅದು ಬೇರೆ ಬೇರೆ ಕಡೆಲ್ಲ ಕೋಳಿ ಕಳ್ಳು ಪುಕ್ಕ ಇದೆಲ್ಲ ತಗೊಂಬರ್ತಾರೆ. ಕೋಳಿ ಕಳ್ಳು ಕೋಳಿ ಕಾಲು ಹಂದಿಗೆ ಹಾಕ್ತಾರೆ, ಈ ಕೋಳಿ ಪಕ್ಕ ಒಂದು ಗುಂಡಿಗೆ ಹಾಕ್ತಾರೆ. ಅದು ಚಿಕ್ಕಾಪಟ್ಟೆ ವಾಸನೆ, ಊರಿಗೆಲ್ಲ ಹಬ್ಕೊಂತದೆ. ಯಾವ ಕಡೆ ಗಾಳಿ ಆ ಕಡೆಗೆಲ್ಲ ಒಂದೊಂದು ಕಿಲೋಮೀಟ್ರ್ ಆ ಕಡೆ ಹೋಗ್ತಾ ಇರ್ತದೆ. ಆಮೇಲೆ ನಮ್ಮ ದಲಿತರದ್ದು ಮಶಾಣ ಇದೆ. ಈ ಮಿಕ್ಕಿದ ಕೋಳಿ ಕಳ್ಳು ಮಿಕ್ಕಿದ ಪುಕ್ಕ ಇದೆಲ್ಲ ಆ ಭೂಮಿಗೆ ಹಾಕ್ಬಿಟ್ಟು ಆ ಭೂಮಿ ಮತ್ತೆ ಉಳುಮೆ ಮಾಡ್ತಾರೆ. ಅದು ಯಾರಿಗೂ ಕಾಣಬಾರ್ದು ಅಂತ ಉಂಟು, ಆ ಥರ ಉಳುಮೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಸರ್ಕಾರ ಆಗಲಿ, ನಮ್ಮೂರಿನ ಗ್ರಾಮಸ್ಥರಾಗಲಿ, ಪಂಚಾಯತಿಯರಾಗಲಿ, ಎಲ್ಲ ಅಧಿಕಾರಿಗಳು ಇದನ್ನು ಕ್ರಮ ಜರುಗಿಸಿ ಇದನ್ನು ತೆರವುಗೊಳಿಸಿ ಅವ್ರು ಬೇರೆ ಕಡೆ ಮಾಡ್ಕೊಳ್ಳಿಬೇಕಾರೆ. ಊರಿಂದ ಅಂತರ ಎಷ್ಟು ಇರಬೇಕೋ ಅದ್ರ ಮೇಲೆ ಬೇಕಾದ್ರೆ ಅವ್ರು ಮಾಡ್ಕೊಳ್ಳಿ, ನಮಗೇನು ಸಂತೋಷ. ಸ್ಮೆಲ್ ಬರಬಾರ್ದು. ಮತ್ತೆ ಏನು ಹೇಳ್ತೀನಿ ಅಂತಂದರೆ, ಕೆಲವರು ಅವರು ನಮ್ಮ ತಾಲೂಕಲ್ಲಿ ಹೇಳ್ಬಾರ್ದು, ಈ ಕೋಳಿ ಪುಕ್ಕನ ಯಾರು ಟೆಂಡರ್ ತಗೊಂಡಿರ್ತಾರೋ ಅವ್ರ ಭೂಮಿಯಲ್ಲಿ ಹಾಕೊಂಡು ಮುಚ್ಕೊಳ್ಳಿ. ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ, ಹಳ್ಳಿ ಕಡೆ ಬಂದ್ಬಿಡೋದು, ಯಾವುದನ್ನು ರೋಡಲ್ಲಿ ಸುರಿದ್ಬಿಟ್ಟು ಹೋಗ್ಬಿಡ್ತಾರೆ. ಹಳ್ಳಿಯವ್ರು ಆಸ್ತಿ ಕೊಟ್ಟಿದ್ರೆ ಪರವಾಗಿಲ್ಲ, ಟೌನವ್ರು ಫ್ಯಾಕ್ಟ್ರಿ ಚೆನ್ನಾಗಿರಬೇಕು. ಅದು ಅವ್ರು ಯಾರೋ ಕೋಳಿ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಾರೋ ಅವ್ರ ಸ್ವಂತ ಜಮೀನಲ್ಲಿ ಗುಂಡಿ ತೋಡಲಿ, ಅವ್ರು ಮುಚ್ಕೊಳ್ಳಿ. ಹಳ್ಳಿ ಕಡೆ ತಗೊಂಬರೋದು, ಅಲ್ಲಿ ಹಾಕೋದು, ಹಳ್ಳಿಯವ್ರ ವಾಸನೆ ಕೊಡ್ಕೊಂಡು ಇರೋದು, ಊಟ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ತುಂಬ ತೊಂದರೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಹಂದಿಗೂಡನ್ನ ತೆರವುಗೊಳಿಸ್ಬೇಕು. ಹಂದಿಗೂಡವರು ಸುಧಾಕರ್ ಅಂತ ಅಂದ್ಬಿಟ್ಟು, ದಿವಾಕರ್ ಮತ್ತು ಕುಮಾರ್, ಭಾನುಪ್ರಕಾಶ್ ಮತ್ತು ಕುಮಾರ್ ಅಂತ ಅಂದ್ಬಿಟ್ಟು. ಈ ತ್ಯಾಜ್ಯದಿಂದ ಏನಾದರೂ ಜನಕ್ಕೆ ಸಮಸ್ಯೆ ಆಗಿದೆಯಾ? ಹೌದು, ಮೈಯೆಲ್ಲ ಅಲರ್ಜಿಗಳು, ಗುಳ್ಳೆಗಳು ಆಗುತ್ತದೆ. ಒಂದು ಸರಿ ಡಾಕ್ಟ್ರ್ ಬಂದರೆ ಮೇಲಾಗ್ತದೆ, ಮತ್ತು ಹಂಗೆ ಆಗ್ತಾ ಇರ್ತದೆ. ಎಷ್ಟು ದಿನ ಅಂತ ವಾಸನೆ ಕೊಡ್ಕೊಂಡು ಗ್ರಾಮಸ್ಥಿರೋಕ್ಕಾಗುತ್ತೆ ಹೇಳಿ ಸರ್? ಮೊದಲು ಒಂದು 5 ಇದ್ವು, ಇವಾಗ 500 ಮೇಲೆ ಇದೆ. 500 ಮೇಲೆ ಇದೆ. ಅವ್ರಿಗೂ ಸಮಸ್ಯೆ ಇದೆ ಸರ್. ದಿನ ವಾಸನೆ ಕೊಟ್ಕೊಂಡು ಅವರು ತಾನೇ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಅದ್ರ ಬದಲು ದನ ಕುರಿ ಮೇಯಿಸ್ಲಿ, ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಹಂದಿಗಳು ಮಾಡ್ಕೊಂಡಿದ್ದಾರೆ, ಹಂದಿ ತೆರವುಗೊಳಿಸ್ಲಿ ಅವರೇ. ಇಲ್ಲ ಒಂದು ಮೇಕೆ ಮೇಯಿಸ್ಲಿ, ಅದರ ಲಾಭ ಇದೆ. ಕುರಿ ಮೇಯಿಸ್ಲಿ, ಅದರ ಲಾಭ ಇದೆ. ಹಸು ಮೇಯಿಸ್ಲಿ, ಅದರ ಲಾಭ ಇದೆ. ಮಾಡ್ಕೊಳ್ಳಿ, ಅದಕ್ಕೇನು ನಮ್ಮ ತೊಂದರೆ ಇಲ್ಲ. ಈ ವಾಸನೆ ಒಳಗೆ ಅವರೇ ಯೋಚನೆ ಮಾಡಬೇಕು, ನಾವು ಈ ವಾಸನೆ ಒಳಗೆ ಎಷ್ಟು ದಿನ ಅಂತ ಜೀವನ ಮಾಡೋಣ. ಹೆಣ್ಣು ಕೊಡೋರು ತೇಕು ನಮ್ಮೂರಿಗೆ ಬರ್ತಾಯಿಲ್ಲ, ಹೆಣ್ಣು ತಗೊಂಡು ಹೋಗೋರು ತೇಕು ನಮ್ಮೂರಿಗೆ ಬರ್ತಾಯಿಲ್ಲ. ಮನೆ ಬಂದಿದ್ದಾರೆ ಯಾರೋ ಹೆಣ್ಣು, ಮನೆ ನೋಡೋಕೆ ಬಂದಿರಿ, ಏನಪ್ಪ ಇವ್ರಿಗೆ ಇಷ್ಟೊಂದು ವಾಸನೆ ಅಂದ್ಬಿಟ್ಟು ಆ ಹೆಣ್ಣು ಮಾತುಕತೆ ಆಡಿದ್ರೆ ಹೋಗ್ಬಿಟ್ರು ಸರ್. ನಿಜ, ನೀವು ನಾನು ಒಂದು ಮಾತು ಹೇಳ್ತೀನಿ, ಆ ಸ್ಮೆಲ್ ಬಂದಾಗ ನಿಮ್ಮನ್ನು ನಾವು ಫೋನ್ ಮಾಡಿ ಕರಿತೀವಿ. ದಯವಿಟ್ಟು ಬಂದು ನೀವು ಪರಿಶೀಲನೆ ಮಾಡಬೇಕು. ತಹಸೀಲ್ದಾರ್ ಸಾಹೇಬರಾಗಲಿ, ಪಂಚಾಯತಿಂದ ಅಧ್ಯಕ್ಷರಾಗಲಿ, ಪೊಲೀಸ್ ಸ್ಟೇಷನಿಂದ ಅಧಿಕಾರಿಗಳಾಗಲಿ ಬಂದು ಪರಿಶೀಲನೆ ಮಾಡಿಬಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಹಂದಿಗೂಡು ಹೇಳಿದ್ರು ಅವರು ಇವತ್ತು ತಲೆ ಮೇಲೆ ಹಾಕ್ಕೊಂಡಿಲ್ಲ, ಏನು ಮಾಡ್ತಾರೆ ಮಾಡ್ಕೋಗ್ರಿ ಅಂತಂತಾರೆ. ಅವ್ರ ಮೇಲೆ ನಾವು ಹೋಗಿ ನಮ್ಮ ಜಮೀನನ್ನು ಮಾಡ್ಕೊಂಡು ಸಂತೋಷ. ಹಿಂಗೆ ವಾಸನೆ ಬಂದ್ಕೊಂಡು ಊರೆಲ್ಲ ಬಿಡಿಸೋದು, ಯಾರು ಬಂದು ಜೀವನ ಮಾಡೋಕ್ಕಾಗುತ್ತೆ? ಅಲ್ಲಿ ಯಾರು ಬಂದು ಜೀವನ ಮಾಡೋಕ್ಕಾಗಲ್ಲ. ದಯವಿಟ್ಟು ಇದನ್ನು ತೆರವುಗೊಳಿಸ್ಬೇಕು. ನಾವು ಅದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ. ಹಂದಿಗೂಡು ತೆರವುಗೊಳಿಸ್ಬೇಕು. ಬೈಸಂದ್ರ ಗ್ರಾಮದ ನಿವಾಸಿಯಾದ ಗ್ರಾಮಸ್ಥರು ಸಿದ್ದರಾಜು ಹಾಗೂ ಓಬಳೇಶ್ವರ ಅವರು, ಶ್ರೀಧರ್ ಅವರು, ಸಾಗರ್ ಅವರು ಎಲ್ಲ ಊರಿನ ಸಮಸ್ಯೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಪ್ರೆಸ್ ಮೀಟಿಂಗ್ ಇದು ಮಾಡಿದ್ದೀವಿ. ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ವಿ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಹಂದಿ ಸಾಕಣೆ ಶೆಡ್ಡನ್ನು ಯಾರು ಸ್ಥಳಾಂತರಿಸಿದ ಇಲ್ಲ ಅಂತ ಈ ಮನವಿ ಮಾಡ್ತಾಯಿದ್ದೀವಿ. ಯಾರೂ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಅದನ್ನು ಸ್ಥಳಾಂತರಿಸಿ ಆರೋಗ್ಯವನ್ನು ಉಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ತಹಸೀಲ್ದಾರ್ನ. ಈ ಹಂದಿ ಶೆಡ್ಡಿಂದ ಸಮಸ್ಯೆಗಳು, ನೊಣಗಳು ಜಾಸ್ತಿ ಆಗೈತೆ, ಮಕ್ಕಳುಗಳಿಗೆ ಆರೋಗ್ಯ ಸಮಸ್ಯೆ ಇದೆ. ಮೈಯಲ್ಲೆಲ್ಲ ಗುಳ್ಳೆಗಳು, ಒಂಥರ ಮಚ್ಚೆ, ರೆಡ್ ಕಲರ್ ಮಚ್ಚೆಗಳಾಗ್ತಾಯಿದೆ. ಸ್ಕೂಲಲ್ಲಿ ಮಕ್ಕಳುಗಳು ವಾಮಿಟ್ ಮಾಡ್ತಾವ್ರೆ, ಗುಳ್ಳೆಗಳಾಗ್ತವೆ, ಅಲರ್ಜಿಗಳು ಜಾಸ್ತಿ ಆಗ್ತಾಯಿದೆ. ಮನೆ ಹತ್ರಗಳೆಲ್ಲ ನೊಣಗಳು ಜಾಸ್ತಿ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಪಂಚಾಯತಿಯರಾಗಲಿ ಏನು ಕ್ರಮ ಜಗುರಿಸ್ತಿಲ್ಲ. ಇದನ್ನು ಆದಷ್ಟು ಬೇಗ ಇದನ್ನು ತಹಸೀಲ್ದಾರನ್ನು ಬಗೆಹರಿಸ್ಕೊಡ್ಬೇಕು. ಸ್ಕೂಲ್ ಮಕ್ಕಳು ಇದು ಹಂದಿ ಶೆಡ್ಡು ಸುಮಾರು ಒಂದು 4-5 ವರ್ಷದಿಂದನೂ ಇದೆ. ಸದ್ಯ ಊರಿಂದ 50 ಮೀಟ್ರೂ ಇಲ್ಲ, ಅಷ್ಟು ಹತ್ರದಲ್ಲಿ ಮಾಡ್ಕೊಂಡು ಅವರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಏನೋ ಕೇಳೋಕೆ 200 ಅಡಿ ಇದೆ ಅಷ್ಟೇ ಅಂತರದಲ್ಲಿ ಮಾಡ್ಕೊಂಡು ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವು ಕೇಳೋಕೆ ಹೋದಾಗ ನಾವು ಮಾಡೋದೇ ಹಿಂಗೆ ಅಂದ್ಬಿಟ್ಟು ನಮಗೆ ಆವಾಜ್ ಆಗ್ತಿದ್ದಾರೆ.
ರುದ್ರಭೂಮಿನ ಬೆಳೆಸ್ಕೊಂಡು ಅದ್ರ ತ್ಯಾಜ್ಯ ವಸ್ತುಗಳನ್ನೆಲ್ಲ ಅದನ್ನು ಹಾಕಿ ಅಲ್ಲಿ ಮುಚ್ತಾವ್ರೆ. ಕೋಳಿ ಕಸ ಆಗಿರ್ಬೋದು, ಅನ್ನ ಆಗಿರ್ಬೋದು, ಹಂದಿ ಇದಾಗಿರ್ಬೋದು ಎಲ್ಲ ರುದ್ರಭೂಮಿಯಲ್ಲಿ ಇದು ಮಾಡ್ತಾಯಿದ್ದಾರೆ. ಅವರು ಕೇಳಿದ್ರೆ ನಮ್ಮ ಮೇಲೇ ದೌರ್ಜನ್ಯ ಮಾಡ್ತಾವ್ರೆ. ದಲಿತರ ರುದ್ರಭೂಮಿ ಅದರಲ್ಲೂ ದಲಿತರ ರುದ್ರಭೂಮಿನ ಅತಿ ಹೆಚ್ಚು ಬಳಸ್ಕೊಂಡು ಯೂಸ್ ಮಾಡ್ಕೊತಾವ್ರೆ. ಕೇಳೋಕ್ಕೆ ಹೋದರೆ ದೌರ್ಜನ್ಯ ಮಾಡ್ತಾವ್ರೆ. ಕೇಳೋಕ್ಕೆ ಇದು ಮಾಡ್ತಿಲ್ಲ ಅವರು. ಆದಷ್ಟು ಬೇಗ ಇವರು ತನಿಖೆ ಮಾಡಿ ಅದು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸ್ಬೇಕಂತ ಕೇಳ್ಕೊತಾ ಇದ್ದಾರೆ. ಅವರೊಬ್ಬರೇ ಸರ್, ಅವರೊಬ್ಬರೇ ಒತ್ತುವರಿ ಮಾಡಿರೋರು. ಸರ್ ಅದು ಸಂಬಂಧಪಟ್ಟ ಅಧಿಕಾರಿ ಪಂಚಾಯತಿಗೆ ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀವಿ, ನಮ್ಗೆ ಕಾಂಪೌಂಡ್ ಹಾಕ್ಕೊಡ್ರಿ ಅಂತಂದ್ಬಿಟ್ಟು ಯಾರು ಇದು ಮಾಡ್ಕೊಂತಿಲ್ಲ. ಇವರು ಒತ್ತುವರಿ ಏನಂದರೆ ಇವರಿಂದ ಮಾತ್ರ ಅದು ಅತಿ ಹೆಚ್ಚು, ಅಂದರೆ ಅವರು ಪಕ್ಕದಲ್ಲಿರೋರು ಯಾರು ಏನು ಹೆಚ್ಚುವರಿ ಮಾಡಿಲ್ಲ. ಇವರು ಸ್ವಂತ ಬಳಕೆಯಿಂದ ಈ ಬಳ್ಳಾಪುರದಿಂದ ಚಿಕನ್ ಕಸ ತಗೊಂಡೋಗಿ ಗುಂಡಿಗೆ ಹಾಕಿ ಮುಚ್ತವ್ರೆ. ಇವರು ಒಬ್ಬರಿಗೆ ಟಾರ್ಗೆಟ್ ಅಂತದೇನಿಲ್ಲ ಸರ್. ಊರಿನ ಸಮಸ್ಯೆ ಅಂತ ಬಂದಮೇಲೆ ಎಲ್ಲರಿಗೂ ಅನ್ವಯ ಆಗುತ್ತಲ್ಲ, ಅದನ್ನ ಮೇನ್ ಮುಖ್ಯ ಇದು ಮಾಡ್ಬೇಕಲ್ವಾ. ಇವಾಗ ಸ್ಮೆಲ್ ಬರ್ತಾ ಇರೋದು ಹಂದಿ ಶೆಡ್ಡಿಯಿಂದಾನೆ, ಬೇರೆ ಯಾವುದೋ ಸ್ಮೆಲ್ ಬರ್ತಿಲ್ಲ, ಅದು ಬಂದು ತನಿಖೆ ಆಗಲಿ. ಬೇಕಾದ್ರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾಳೋ ಅವ್ರ ಕಡೆಯಿಂದ ತನಿಖೆ ಆಗಲಿ ಅಲ್ವರಾ. ಊರಿನ ಸಮಸ್ಯೆಗಳು ಇರೋದಕ್ಕೆ ತಾನೇ ನಾವು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಅರ್ಜಿ ಕೊಟ್ಟಿರೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದೀವಿ, ಶಿಕ್ಷಣಾಧಿಕಾರಿ BO ಅರ್ಜಿ ಕೊಟ್ಟಿದ್ದೀವಿ. ಎಲ್ಲ ಪ್ರೂಫ್ ಮಾಡ್ಕೊಂಡೇ ಮಾಡ್ತಾಯಿದ್ದೀವಿ ಸರ್ ನಾವು. ಅದು ಸ್ಥಳಾಂತರಿಸಬೇಕು. ಊರಿಂದ ಎಷ್ಟು ಕಿಲೋಮೀಟ್ರ್ ಆಚೆ ಇರಬೇಕು ಅಷ್ಟು ಕಿಲೋಮೀಟ್ರ್ ಇದ್ದರೆ ಮಾಡ್ಕೊಳ್ಳಿ ಸರ್, ನಮ್ಗೆ ಸಂತೋಷ. ಊರಿಂದ ಸ್ಮೆಲ್ ಮಕ್ಳುಗಳಿಗೆಲ್ಲ ಇದಕ್ಕೆಲ್ಲ ಅಲರ್ಜಿಗಳಾಗ್ತವೆ, ಅದನ್ನು ತಡೆಗಟ್ಟಲಿ. ನಡುಗಳು ಜಾಸ್ತಿ ಆಗ್ತವೆ, ಮನೆಯಿಂದ ಕಾಯಿಲೆಗಳು ಬೀಳ್ತಾವ್ರೆ. ಅದು ಇದರಲ್ಲಿ ಅರ್ಕಾವತಿ ನದಿ ಇದು ನೀರು ಬರ್ತಾ ಇದೆಯಲ್ಲ, ಅದಕ್ಕೆ ಕಸ ಎಲ್ಲ ತಂದು ಅದಕ್ಕೆ ಹಾಕ್ತಾವ್ರೆ. ಅದನ್ನೊಂದು ಬಗೆಹರಿಸಲಿ ಅವರು. ಸಿದ್ದರಾಜು BH ಬೈಸಂದ್ರ ಗ್ರಾಮಸ್ಥ. ಶ್ರೀಧರ್ ಅಂತೇಳಿ ಬೈರ್ಸನ್ ಗ್ರಾಮಸ್ಥರು. ನಮ್ಮ ಮಿಸ್ಸಸ್ ಅವರು ಪಂಚಾಯತಿ ಸದಸ್ಯರು. ಇದು ಮುಗಿದಿದೆ. ನಾವು ಈಗ 1-2 ತಿಂಗಳಿಂದ ಇದು ವಾಸನೆ ಸ್ಮೆಲ್ ಜಾಸ್ತಿ ಆದಾಗ ಅವರೆಲ್ಲ ಸೇರಿ ಪಂಚಾಯತಿ ಕಂಪ್ಲೇಂಟ್ ಕೊಟ್ಟರು. ಆಗ ನಾನು ಬಂದಿದ್ದೆ. ಆಮೇಲೆ PDO ಅವ್ರನ್ನೂ ಕರ್ಕೊಂಬಂದಾಗ ಅವರು ಸಹ ಅಲ್ಲಿ ಆಗೋದಿಲ್ಲ, ಇಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ 29ನೇ ತಾರೀಕು ತಹಶೀಲ್ದಾರಕ್ಕೆ ಮತ್ತು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಅವರು ರೈಸ್ ಮಾಡಿದ್ದಾರೆ. ಆಮೇಲೆ ಈಗ ಇವತ್ತು ಪರಿಸರ ಇಲಾಖೆಗೆ, ಆರೋಗ್ಯದಗಳಿಗೂ ಅದು ಏನು ಆಕ್ಷನ್ ತೊಗೊಬೇಕು ಅಂತ ಕೊಟ್ಟಿದ್ದಾರೆ. ನಮ್ಮದು ರಿಕ್ವೆಸ್ಟ್ ಇದೊಂದೇ, ಅವ್ರು ಏನಾನ ಮಾಡ್ಕೊಳ್ಳಿ, ನಮ್ಮ ಗ್ರಾಮ ನೈರ್ಮಲ್ಯ ಕಾಪಾಡಲಿ, ಯಾವುದೇ ಸ್ಮೆಲ್ ಬರ್ದಿದ್ದಂಗೆ ಅದು ಮಾಡಲಿ. ಅದು ಒಂದೇ ರಿಕ್ವೆಸ್ಟು. ಇದೇನಿಲ್ಲ, 10 ವರ್ಷದಿಂದ ಮಾಡ್ತಾಯಿದ್ದಾರೆ, ಸ್ವಲ್ಪ ಬರ್ತಾಯಿದ್ವು, ಎಲ್ಲ ಕಂಟ್ರೋಲ್ ಆಗಿದ್ದರು. ಇದ್ದಕ್ಕಿದ್ದಂಗೆ ಜಾಸ್ತಿ ಮಾಡಿದಾಗ ಎಲ್ಲರೂ ಗ್ರಾಮಸ್ಥರು ಬೇಜಾರಾಗಿದ್ದಾರೆ. ಅದಕ್ಕೇನಂದ್ರೆ ಸ್ಮೆಲ್ ಬರ್ದಿದ್ದಂಗೆ ಕಂಟ್ರೋಲ್ ಅವರೆಲ್ಲನ ಮಾಡ್ಕೊಳ್ಳಿ, ನಮ್ಮದೇನು ತೊಂದರೆ ಇಲ್ಲ. ಅವ್ರ ಬಿಸ್ನೆಸ್ಸು ಅವ್ರು ಮಾಡ್ಕೊಳ್ಳಿ, ಯಾರು ಬೇಕೋ ಮಾಡ್ಕೊಳ್ಳಿ, ಒಂದು ಕಂಟ್ರೋಲ್ ಇರಬೇಕು ಅನ್ನೋದು ಅಷ್ಟೇ. ಈಗ ನಾವು ತಹಶೀಲ್ದಾರ್ಗೂ ಲೆಟ್ರ್ ಕೊಡೋಕೆ ಬಂದಿದ್ದಾರೆ. ನಮ್ಮದು ಕೇಳಿದ್ರು, ನಾವು ಆ್ಯಕ್ಷನ್ ಏನು ಬೇಕಾ ತೊಗೊಂಡಿದ್ದೀವಿ. ಮುಂದಿನ ಕ್ರಮ ತಹಶೀಲ್ದಾರ್ ಅವ್ರು ತೊಗೊಬೇಕು, ಅವ್ರು ಕೊಡೋಣ ಅಂತ ಹೇಳೋದು. ದೊಡ್ಡ ತುಮಕೂರು ಗ್ರಾಮ ಪರಿಮಿತಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಏನು ಹಂದಿ ಸಾಗಾಣಿಕೆ ಮಾಡೋದ್ರ ಮೂಲಕ ಅಲ್ಲಿನ ಪರಿಸರವನ್ನು ಹಾಳಾಗಲಿಕ್ಕೆ ಏನು ಕಾರಣ ಆಗ್ತಾಯಿದೆ, ಅದಕ್ಕೆ ಸಂಬಂಧಪಟ್ಟಂಥ ಬೈರ್ಸಂದ್ರ ಗ್ರಾಮಸ್ಥರು ಇವತ್ತು ನಮ್ಮ ತಾಲೂಕು ಕಚೇರಿಗೆ ಬಂದು ಒಂದು ಮನವಿ ಪತ್ರವನ್ನು ನೀಡಿ ಅಕ್ರಮವಾಗಿ ಏನು ಹಂದಿ ಸಾಕಣೆ ಮಾಡ್ತಾಯಿದ್ದಾರೆ ಅದನ್ನು ಅಲ್ಲಿಂದ ತೆರವುಗೊಳಿಸಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ಮನವಿ ಪತ್ರ ಏನು ಕೊಟ್ಟಿದ್ದೀರಿ. ಅದರಂತೆ ಸಂಬಂಧಪಟ್ಟಂಥ ಇಲಾಖೆಯ ಒಂದು ಅಧಿಕಾರಿಗಳಿಗೆ ನಾನು ಮಾತಾಡಿ ಮುಂದಿನ ರೀತಿಯಲ್ಲಿ ಕಾನೂನು ಪ್ರಕಾರ ನಾನು ಕ್ರಮ ವಹಿಸ್ತೀನಿ.